ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮತ್ತೆ ಪುಡಿರೌಡಿಗಳ ಅಟ್ಟಹಾಸ ಮುಂದುವರೆದಿದೆ. ಸಾರ್ವಜನಿಕರ ಮೇಲೆ ಮಚ್ಚು ಲಾಂಗ್ ಬೀಸಿದ್ದಾರೆ ಕಿಡಿಗೇಡಿಗಳು. ಪಟಾಕಿ ಕಿಡಿ ಹಾರಿದ್ದಕ್ಕೆ ಮಚ್ಚು ಬೀಸಿದ್ದಾರೆ ಪುಡಿರೌಡಿಗಳು. ಬೆಂಗಳೂರಿನ ಹೆಣ್ಣೂರಿನ ಬಡಾವಣೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಇತ್ತೀಚೆಗೆ ಈ ಪುಂಡ ಪೋಕುರಿಗಳ ಹಾವಳಿ ಜಾಸ್ತಿ ಆಗ್ತಿದೆ ಸಾರ್ವಜನಿಕರಿಗೆ. ನಡು ರೋಡಲ್ಲಿ ಪೊಲೀಸರು ಇವ್ರನ್ನೆಲ್ಲ ಬಟ್ಟೆ ಬಿಚ್ಚಿ ಒದ್ದೆಳ್ಕೊಂಡು ಹೋಗಬೇಕು ಸಾರ್ವಜನಿಕವಾಗಿ ಹಗಲಲ್ಲಿ. ಆವಾಗ ಬುದ್ಧಿ ಬರುತ್ತೆ ಇವರಿಗೆ. ಒಂದು ರಾತ್ರಿ ಬೈಕ್ನಲ್ಲಿ ತೆರಳುತ್ತಾ ಇದ್ದ ಶರೀಫು ಆಗ ದೊಡ್ಡರಾಮಣ್ಣ ಬಡಾವಣೆ ಬಳಿ ಪಟಾಕಿ ಹೊಡಿತಾ ಇದ್ರು. ಈ ವೇಳೆ ಸಣ್ಣ ಕಿಡಿಯೊಂದು ಶರೀಫ್ಗೆ ಹಾರುತ್ತಂತೆ. ಆಗ ಅದೇ ಸ್ಥಳದಲ್ಲಿ ಗಲಾಟೆ ಶುರುವಾಗುತ್ತೆ. ಕೆಲ ನಿಮಿಷದ ನಂತರ ತನ್ನ ಸಹಚರನ ಕರ್ಕೊಂಡು ಬಂದಿದ್ದ ಇವನು ಶರೀಫ ಮಾರಕಾಸ್ತ್ರಗಳ ಜೊತೆ ಬಂದು ಹೆದರಿಸಿ ಬೆದರಿಸಿ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಮೂವರನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸ್ಥಳೀಯರು. ಇಬ್ಬರು ಪುಡಿರೌಡಿಗಳಿಗಾಗಿ ಪೊಲೀಸರು ತೀವ್ರ ಹುಡುಕಾಟ ನಡೆಸ್ತಾ ಇದ್ದಾರೆ. ನೋಡಿ, ನಿನ್ನೆ ಹೇಳ್ತಾ ಇದ್ವಿ ನಾವು, ಕಾರಣ ಗೊತ್ತಾಗಿದೆ. ಈಗ ಒಂದು ಸಣ್ಣ ಕಿಡಿರಿ, ಹಬ್ಬದ ಸಂಭ್ರಮದಲ್ಲಿ ಜನ ಇದ್ದಾರೆ. ಏನು ರೋಡ್ ಏನು ಇವರು ತಾತಂದ ಅಥವಾ ಇವ್ರ ಪಿತ್ರಾರ್ಜಿತ ಆಸ್ತಿನ? ಇದು ಹಬ್ಬ ಅಂದಮೇಲೆ ಪಟಾಕಿ ಹೊಡೆಯೋದೆ. ಪಟಾಕಿ ಕಿಡಿ ಅದೇನು ದೊಡ್ಡ ಅನಾಹುತ ಆಗಿಲ್ಲ, ಸಣ್ಣ ಕಿಡಿ ತಾಗ್ತು ಅಂಥೇಳಿ ಜಗಳ ಮಾಡಿದ್ದಾನೆ. ಜಗಳ ಮಾಡಿ ಮತ್ತು ಇವನ ಗ್ಯಾಂಗ್ ಪಟಾಲಂನ ಕರ್ಕೊಂಡು ಬಂದಿದ್ದಾನೆ. ಮಚ್ಚು ಲಾಂಗ್ಗಳಿಂದ ಸಾರ್ವಜನಿಕರಿಗೆ ಹಿಗ್ಗಾಮುಗ್ಗ ಹಲ್ಲೆ ಮಾಡಿದ್ದಾನೆ. ಸ್ಥಳೀಯರು ಬೆಚ್ಚಿ ಬಿದ್ದುಬಿಟ್ಟಿದ್ರು ಈ ಶರೀಫ ಮಾಡಿದಂಥ ಈ ರೌಡಿಸಮ್ನಿಂದಾಗಿ. ಅವಾಚ್ಯವಾಗಿ ಬೈತಾ ಇದ್ದ, ಹೆಣ್ಮಕ್ಳಂತ ನೋಡ್ತಾ ಇರಲಿಲ್ಲ. ಇಂತಹ ಕಿಡಿಗೇಡಿಗಳ ಕೃತ್ಯದಿಂದಾಗಿ ಬೆಂಗಳೂರಿಗರು ಬೆಚ್ಚಿ ಬೀಳ್ತಾ ಇದ್ದಾರೆ. ಅಮಾಯಕರು ಸಾರ್ವಜನಿಕರು ಪಟಾಕಿ ಕಿಡಿ ಸಿಡಿತು ಅನ್ನುವಂಥ ಒಂದೇ ಒಂದು ಕಾರಣಕ್ಕೋಸ್ಕರ. ಇವನು ಪಟಾಕಿ ಹೊಡೆಯುವಾಗ ಅಥವಾ ಇವನೇನು ಮಾಡುವಾಗ ಏನಾದರೂ ಆದರೆ ಬೇರೆಯವ್ರು ಹಿಂಗೆ ಮಾಡ್ತಾರಾ, ಇವನು ಕರ್ಕೊಂಡು ಹೋಗಿ ಇವನ ಮೇಲೆ ದಾಳಿ ಮಾಡ್ತಾರಾ ಅಥವಾ ಇವ್ರ ವಿರೋಧದಲ್ಲಿ ಗಲಾಟೆ ಮಾಡ್ತಾರಾ? ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ ಸಾರ್ವಜನಿಕ ವಲಯದಲ್ಲಿ. ಯಾರ್ಯಾರ್ಕೋ ಯಾರ್ಯಾರ್ಕೋ ಯಾರ್ಯಾರ್ಕೋ